ಮಮತಾ ಬ್ಯಾನರ್ಜಿ ಅಧಿಕಾರ ಕಳ್ಕೊಳ್ತಾರೆ, ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನುವ ಎಕ್ಸಿಟ್ ಪೋಲ್ ಫಲಿತಾಂಶವನ್ನ ನೀವು ಒಪ್ತಿರೋ ಬಿಡ್ತಿರೋ ನಿಮ್ಗೆ ಬಿಟ್ಟದು. ಮೇ 4ರಂದು ಸ್ಪಷ್ಟವಾದ ಫಲಿತಾಂಶ ಬರುತ್ತೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ 34 ವರ್ಷಗಳ ಕಾಲ ಅಧಿಕಾರ ನಡೆಸಿದ ಎಡಪಕ್ಷಗಳನ್ನು ತನ್ನ ಹಠವಾದಿ ಗುಣ, ಛಲಬಿಡದ ಹೋರಾಟ, ಬಿಂದಾಸ್ ಮಾತು ಮತ್ತು ಸರಳತನದ ಮೂಲಕ ಸೋಲಿಸಿ 2011ರಿಂದ ಅಧಿಕಾರ ಹಿಡಿದಿರುವ ಮಮತಾ ಬ್ಯಾನರ್ಜಿ ಅವರ ಸಾಹಸ ಮಾತ್ರ ಸಣ್ಣದಲ್ಲ. ಪ್ರಧಾನಿ ಮೋದಿಯಿಂದ ಹಿಡಿದು ಹರಕುಬಾಯಿ ಸುವೇಂದು ಅಧಿಕಾರಿವರೆಗೆ ಮತ್ತು ಬಾಯಿ ತೆರೆದ್ರೆ ಮುಸ್ಲಿಂ ದ್ವೇಷವನ್ನೇ ಉಗುಳುವ ಹಿಮಂತ್ ಬಿಸ್ವ ಶರ್ಮಾ ಅವರಿಂದ ಹಿಡಿದು ಹಿಂದೂ ಮುಸ್ಲಿಂ ಬಿಟ್ಟು ಬೇರೆ ಮಾತನ್ನೇ ಆಡಲು ಬರದ ಯೋಗಿ ಆದಿತ್ಯನಾಥ್ ವರೆಗೆ ಇಡೀ ಬಿಜೆಪಿಯ ಪಶ್ಚಿಮ ಬಂಗಾಳದಲ್ಲಿ ಮೊಕ್ಕಾಂ ಹೂಡಿದ್ದು ಜ್ಞಾನೇಶ ಕುಮಾರ್ ಮೂಲಕ ಬಿಜೆಪಿ ಪಶ್ಚಿಮ ಬಂಗಾಳವನ್ನೇ ಆಪೋಷಣ ಪಡೆದುಕೊಳ್ಳಲು ಸರ್ವ ಪ್ರಯತ್ನ ನಡೆಸ್ತಾ ಇದ್ರು. ಒಂದಿಂಚು ಸರಿಯದ ಮತ್ತು ಅಣು ಮಾತ್ರದಷ್ಟು ಬೆದರದೆ ಮುಯಿಗೆ ಮುಯಿ, ಏಟಿಗೆ ಏಟು, ಮಾತಿಗೆ ಮಾತು ಎಂಬಂತೆ ನಡ್ಕೊಳ್ತಾ ಇರುವ ಮಮತಾ ಬ್ಯಾನರ್ಜಿ ನಿಜಕ್ಕೂ ಭಾರತೀಯ ರಾಜಕಾರಣದ ವರ್ತಮಾನದ ಬೆರಗು. ಪಶ್ಚಿಮ ಬಂಗಾಳ ಬಿಜೆಪಿಗೆ ಎಂದು ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಅದನ್ನು ನಂಬೋದು ಬಿಡೋದು ನಿಮ್ಗೆ ಬಿಟ್ಟದ್ದು. ದೀದಿ ಗೆಲ್ಲಬಹುದು ಅಥವಾ ಸೋಲ್ಬಹುದು, ಆದರೆ ಅವರು ಕಟ್ಟಿಕೊಟ್ಟ ಹೋರಾಟದ ಸ್ಟೈಲ್ ಇದೆಯಲ್ಲ, ಅದು ಮಾತ್ರ ಭಾರತದಲ್ಲಿ ಬಹುಕಾಲ ಅಚ್ಚಳಿಯದೆ ನೆನಪಾಗಿ ಉಳಿಯಲಿದೆ. Brother, what happened? कैसे हमारा वर्कर को पिटा है रात में? Our constitution must be protected from disaster. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಪಶ್ಚಿಮ ಬಂಗಾಳದಲ್ಲಿ 2011ರಿಂದ ಮಮತಾ ಮುಖ್ಯಮಂತ್ರಿಯಾಗಿದ್ದಾರೆ. ಅದರ ಜೊತೆಗೆ ಅವರು ಇಬ್ಬರು ಪವರ್ಫುಲ್ ಹೆಣ್ಮಕ್ಕಳನ್ನ ರಾಜಕೀಯದ ಮುನ್ನೆಲೆಗೆ ತಂದಿದ್ದಾರೆ. ಅವರೇ ಮಹುವಾ ಮೊಯಿತ್ರಾ ಮತ್ತು ಸಯಾನಿ ಘೋಷ್. ಇವರಿಬ್ಬರು ಪಾರ್ಲಿಮೆಂಟ್ ಅಲ್ಲಿ ಜೊತೆಯಾಗಿ ಕುಳಿತುಕೊಳ್ಳುತ್ತಾರೆ. ಮಹುವಾ ಮೊಯಿತ್ರಾ ಅಸ್ಸಾಂನ ಟೀ ತೋಟಗಾರರ ಕುಟುಂಬದಲ್ಲಿ ಜನಿಸಿದವರು. ಅಮೆರಿಕದ ಮೌಂಟ್ ಹೋಲಿಕ್ ಕಾಲೇಜಿನಲ್ಲಿ ಗಣಿತ ಮತ್ತು ಅರ್ಥಶಾಸ್ತ್ರದಲ್ಲಿ ಪದವಿ ಪಡೆದವರು. ಜೆಪಿ ಮಾರ್ಗನ್ ಕಂಪನಿಯಲ್ಲಿ ಉನ್ನತ ಹೂಡಿಕೆ ಬ್ಯಾಂಕರ್ ಆಗಿ ನ್ಯೂಯಾರ್ಕ್ ಮತ್ತು ಲಂಡನ್ನಲ್ಲಿ ಕೆಲಸ ಮಾಡಿದವರು. 2008ರಲ್ಲಿ ಇವರು ಭಾರತಕ್ಕೆ ಮರಳ್ತಾರೆ, ರಾಜಕೀಯ ಸೇರ್ಕೊಳ್ತಾರೆ. 2010ರಲ್ಲಿ ತೃಣಮೂಲ ಕಾಂಗ್ರೆಸ್ ಸೇರ್ಕೊಳ್ತಾರೆ. 2016ರಲ್ಲಿ ಪಶ್ಚಿಮ ಬಂಗಾಳದ ವಿಧಾನಸಭೆಗೆ ಆಯ್ಕೆಯಾಗ್ತಾರೆ. 2019ರಲ್ಲಿ ಲೋಕಸಭೆಗೆ ಆಯ್ಕೆಯಾಗ್ತಾರೆ. 2024ರಲ್ಲಿ ಮತ್ತೆ ಸಂಸದೆಯಾಗಿ ಆಯ್ಕೆಯಾಗ್ತಾರೆ. ಸಂಸತ್ತಿನಲ್ಲಿ ಇವರು ಆಡುವ ಮಾತುಗಳಿಗೆ ದೇಶವೇ ಕಿವಿಯಾಗುತ್ತೆ. ಅಷ್ಟರ ಮಟ್ಟಿಗೆ ತಯಾರಿ ನಡೆಸಿ ಇವರು ಸಂಸತ್ ಪ್ರವೇಶಿಸ್ತಾರೆ. ಕಳೆದ ಬಾರಿ ಇವರು ಮಾತಿಗೆ ನಿಂತಾಗ ಪ್ರಧಾನಿ ಹೊರಟು ಹೋಗಲು ಸಿದ್ಧವಾದರು. ಆಗ ಇವರು ಆಡಿದ ಮಾತು ಮತ್ತು ಬಾಡಿ ಲ್ಯಾಂಗ್ವೇಜ್ ಈಗಲೂ ಪ್ರಸಿದ್ಧವಾಗಿದೆ. Thank you. Honorable Speaker Sir, my esteemed colleagues in the 18th Lok Sabha, I stand here on behalf of my party. Pradhan Mr. Prime Minister, Honorable Prime Minister, I would really request you, since you've been here for the better half of 1 hour, ये भी सुनते हुए जाइए सर, डरिए मत सर, डरिए मत. ಅರ್ಥ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪಪ್ಪು ಎಂಬ ಪದವನ್ನು ಉಲ್ಲೇಖಿಸಿದರು. ಅದಕ್ಕೆ ಮಹುವಾ ಮೊಯಿತ್ರಾ ಪಾರ್ಲಿಮೆಂಟ್ ಅಲ್ಲಿ ಕೊಟ್ಟ ಉತ್ತರ ಬಹು ಸೊಗಸಾಗಿದೆ. Let me use the next few minutes to point out what the data, the statistics tell us as to who the actual pappu really is. ಇತ್ತೀಚೆಗೆ ಪಾರ್ಲಿಮೆಂಟ್ ಅಲ್ಲಿ ಒಂದೇ ಮಾತರಂ ಕುರಿತಾಗಿ ಚರ್ಚೆ ಬಹಳ ಜೋರಾಗಿ ನಡೀತಾ ಇತ್ತು. ಮಹುವಾ ಮೊಯಿತ್ರಾ ಆ ಚರ್ಚೆಯಲ್ಲಿ ಭಾಗಿಯಾದರು ಮತ್ತು ದೇಶವೇ ಕಿವಿಗೊಟ್ಟು ಆಲಿಸಬಹುದಾದ ಮಾತುಗಳನ್ನು ಆಡಿದರು. 2019, before the last Lok Sabha election, BJP leaders held a protest where they were going to make Muslims sing the song. They themselves could not sing the song correctly, so the meeting descended into chaos and the BJP leaders and their followers chanted slogans like "Is desh mein agar rehna hoga to Vande Mataram kehna hoga." So frankly, the BJP's commitment to this song is a badly scripted comedy. ಸಯಾನಿ ಘೋಷ್ ಅಂತೂ 32 ವರ್ಷದ ಯುವ ಸಂಸದೆ, ಬಂಗಾಳದ ನಟಿ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸ್ಟಾರ್ ಕ್ಯಾಂಪೇನರ್ ಆಗಿದ್ದವರು. ಈ ಮಹುವಾ ಮೊಯಿತ್ರಾ ಮತ್ತು ಸಯಾನಿ ಘೋಷ್ ಅವರ ಮಾತುಗಳು ಬಂಗಾಳದಲ್ಲಿ ಬಹಳ ಪ್ರಸಿದ್ಧ. ಅವರು ಹೋದಲ್ಲೆಲ್ಲ ಜನರು ಸಾಲುಗಟ್ಟಿ ನಿಲ್ತಾರೆ. ಈ ಪ್ರಚಾರ ಸಭೆಯ ನಡುವೆ ಇತ್ತೀಚೆಗೆ ಪತ್ರಕರ್ತರೊಬ್ಬರು ಸಯಾನಿ ಘೋಷ್ ಅವರಲ್ಲಿ ಒಂದು ಪ್ರಶ್ನೆ ಕೇಳಿದ್ರು. ನೀವೇಕೆ ಜೈ ಶ್ರೀರಾಮ್ ಎಂದು ಕೂಗಲ್ಲ ಎಂದು ಪ್ರಶ್ನಿಸಿದರು. ಅದಕ್ಕೆ ಅವರು ಕೊಟ್ಟ ಉತ್ತರ ವೈರಲ್ ಆಗಿದೆ. ಜೈ ಶ್ರೀರಾಮ್ ಎಂಬುದು ರಾಜಕೀಯ ಘೋಷಣೆ ಅಲ್ಲ, ಅದು ಧಾರ್ಮಿಕ ಸ್ಲೋಗನ್. ಶ್ರೀರಾಮನನ್ನು ರಾಜಕೀಯಕ್ಕೆ ಬಳಸುವ ದುಸ್ಥಿತಿ ತೃಣಮೂಲ ಕಾಂಗ್ರೆಸ್ಗೆ ಬಂದಿಲ್ಲ. ನಾವು ಜೈ ಬಾಂಗ್ಲಾ ಎಂದು ಕೂಗ್ತೇವೆ ಎಂದು ಅವರು ಹೇಳಿದರು. जय श्री राम तो कोई पॉलिटिकल नारा हो नहीं सकता, वो तो रिलीजियस स्लोगन है.
जय बांग्ला बंगला के लिए, बंगाल के लिए ये हमारा नारा है, टीएमसी का नारा है। हमको राम का नाम लेके, राम जी का नाम लेके राजनीति नहीं करनी पड़ती, इतना बुरा वक्त नहीं आया है टीएमसी का। ಇನ್ನು ಮಮತಾ ಬ್ಯಾನರ್ಜಿ ಬಗ್ಗೆ ಹೇಳಬೇಕಾಗಿಲ್ಲ. 1970ರಲ್ಲಿ ಕಾಂಗ್ರೆಸ್ ಪಕ್ಷದ ಭಾಗವಾದವರು ಇವರು. ಆ ಬಳಿಕ ಪಶ್ಚಿಮ ಬಂಗಾಳ ಮಹಿಳಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾದರು. 1984ರಲ್ಲಿ ಜಾಧವ್ಪುರ ಲೋಕಸಭಾ ಕ್ಷೇತ್ರದಿಂದ ಸಂಸತ್ತಿಗೆ ಆಯ್ಕೆಯಾದರು. ಭಾರತದ ಅತಿ ಕಿರಿಯ ಸಂಸದರಲ್ಲಿ ಒಬ್ಬರು ಎಂಬ ಹೆಸರು ಪಡ್ಕೊಂಡ್ರು. ಆ ಕಾಲದಲ್ಲಿ ಅವರು ಸೋಲಿಸಿದ್ದು ಯಾರನ್ನು ಗೊತ್ತಾ? ಹಿರಿಯ ಕಮ್ಯುನಿಸ್ಟ್ ನಾಯಕ ಸೋಮನಾಥ್ ಚಟರ್ಜಿ. 1998ರಲ್ಲಿ ಕಾಂಗ್ರೆಸ್ಸಿನಿಂದ ಹೊರಬಂದರು. ತೃಣಮೂಲ ಕಾಂಗ್ರೆಸ್ ಎಂಬ ಪಕ್ಷವನ್ನ ಕಟ್ಟಿದ್ರು. 1999ರಲ್ಲಿ ಎನ್ಡಿಎ ಸರ್ಕಾರದಲ್ಲಿ ರೈಲ್ವೆ ಸಚಿವರಾಗಿ ಮಿಂಚಿದ್ರು. 2000ನೇ ಇಸವಿಯಲ್ಲಿ ಅವರ ಹೋರಾಟದ ಇನ್ನೊಂದು ಮುಖ ಈ ದೇಶಕ್ಕೆ ಪರಿಚಯವಾಯಿತು. ಟಾಟಾ ಕಾರು ಕಂಪನಿಯನ್ನು ಪ್ರಾರಂಭಿಸುವುದಕ್ಕಾಗಿ ಪಶ್ಚಿಮ ಬಂಗಾಳದ ಕಮ್ಯುನಿಸ್ಟ್ ಸರ್ಕಾರ ಸುಮಾರು 1000 ಎಕರೆ ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳಲು ತೀರ್ಮಾನಿಸಿತು. ಇದರ ವಿರುದ್ಧ ಮಮತಾ ಬ್ಯಾನರ್ಜಿ ಹೋರಾಟಕ್ಕಿಳಿದ್ರು. ಮಾತೆ, ಮಣ್ಣು ಮತ್ತು ಮನುಷ್ಯ ಎಂಬ ಸ್ಲೋಗನ್ನೊಂದಿಗೆ ಅವರು ರಂಗಕ್ಕಿಳಿದ್ರು. ಇದು ಭಾರಿ ಪ್ರಸಿದ್ಧವಾಯಿತು. ಕೊನೆಗೆ ಟಾಟಾ ಕಂಪನಿ ಸಿಂಗೂರ್ಗೆ ಟಾಟಾ ಹೇಳಿತು. 2007ರಲ್ಲಿ ಮಲೇಷಿಯಾದ ಸಲೀಮ್ ಗ್ರೂಪ್ ಎಂಬ ಕಂಪನಿಗೆ ಸುಮಾರು 4000 ಎಕರೆ ಭೂಮಿಯನ್ನು ಕೊಡಲು ಪಶ್ಚಿಮ ಬಂಗಾಳದ ಕಮ್ಯುನಿಸ್ಟ್ ಸರ್ಕಾರ ನಿರ್ಧರಿಸಿತು. ಇದು ಕೂಡ ಕೃಷಿ ಭೂಮಿಯಾಗಿತ್ತು. ಕೆಮಿಕಲ್ ಕಂಪನಿಯನ್ನು ಪ್ರಾರಂಭಿಸುವ ಉದ್ದೇಶದಿಂದ ಈ ಭೂಮಿಯನ್ನು ರೈತರಿಂದ ವಶಪಡಿಸಿಕೊಳ್ಳಲು ಸರ್ಕಾರ ತೀರ್ಮಾನಿಸಿತು. ಮಮತಾ ಬ್ಯಾನರ್ಜಿ ಮತ್ತೆ ರೈತರ ಬೆನ್ನಿಗೆ ನಿಂತರು. ಭಾರಿ ದೊಡ್ಡ ಹೋರಾಟವನ್ನ ಸಂಘಟಿಸಿದ್ರು. ಪೊಲೀಸ್ ಗೋಲಿಬಾರಿಗೆ 100ಕ್ಕಿಂತಲೂ ಅಧಿಕ ಮಂದಿ ಪ್ರಾಣ ಕಳಕೊಂಡ್ರು. ಮಮತಾ ಬ್ಯಾನರ್ಜಿ ಆಮರಣ ಅಂತ ಉಪವಾಸ ಕುಳಿತರು. ಕೊನೆಗೆ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಮನವೊಲಿಕೆಯ ಮೂಲಕ ಉಪವಾಸವನ್ನ ಕೊನೆಗೊಳಿಸಿದ್ರು. ಕೊನೆಗೆ ನಂದಿ ಗ್ರಾಮಕ್ಕೆ ಸಲೀಂ ಗ್ರೂಪ್ ಟಾಟಾ ಹೇಳಿತು. ಹೀಗೆ ರೈತರ ಜೊತೆ ಸೇರಿ 2 ಹೋರಾಟಗಳನ್ನು ಸಂಘಟಿಸಿ ಗೆದ್ದ ಮಮತಾ ಬ್ಯಾನರ್ಜಿ 2011ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 34 ವರ್ಷಗಳ ಕಮ್ಯುನಿಸ್ಟ್ ಆಡಳಿತಕ್ಕೆ ಕೊನೆ ಹಾಡಿ ಮುಖ್ಯಮಂತ್ರಿಯಾದರು. ಆ ಬಳಿಕ 2016 ಮತ್ತು 2021ರಲ್ಲಿ ನಡೆದ ಚುನಾವಣೆಯಲ್ಲೂ ಅವರು ಭಾರಿ ಬಹುಮತದಿಂದ ಜಯಗಳಿಸಿದರು. 2021ರಲ್ಲಿ ಅವರು 215 ಸೀಟುಗಳನ್ನು ಗೆದ್ದರು. ಅಂತೂ ಮೇ 4ರ ಫಲಿತಾಂಶ ದೀದಿ ಕಡೆಗಿದೆಯೋ ಬಿಜೆಪಿ ಕಡೆಗಿದೆಯೋ ಗೊತ್ತಿಲ್ಲ. ಅವರು ಗೆಲ್ಲಲಿ ಸೋಲಲಿ, ಅವರು ಕಟ್ಟಿಕೊಟ್ಟ ಹೋರಾಟದ ಸ್ಟೈಲ್ ಮಾತ್ರ ಅಸಾಮಾನ್ಯವಾದದ್ದು. ಹಲವು ಹೆಣ್ಮಕ್ಕಳಿಗೆ ಅವರು ನೆರಳಾಗಿದ್ದಾರೆ. ಹಲವು ಮಹಿಳಾ ನಾಯಕಿಯರನ್ನು ಅವರು ಮುನ್ನೆಲೆಗೆ ತಂದಿದ್ದಾರೆ. ಪಟ್ಟು ಬಿಡದೆ ಹೋರಾಡುವ ಛಲವನ್ನು ಎಲ್ಲರಿಗೂ ಅವರು ಕಲಿಸಿದ್ದಾರೆ. ಕಾಟನ್ ಸೀರೆ ಮತ್ತು ಸರಳ ಬದುಕೆ ಮಮತಾ ಬ್ಯಾನರ್ಜಿ ಅವರ ಐಡೆಂಟಿಟಿ. ಕೋಮುವಾದವನ್ನು ಪ್ರಬಲವಾಗಿ ವಿರೋಧಿಸುವ ಮಮತಾ ಏಟಿಗೆ ಪ್ರತಿ ಏಟು ಎಂಬ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟವರು. ಮಹುವಾ ಮೊಯಿತ್ರಾ ಮತ್ತು ಸಯಾನಿ ಘೋಷ್ ಅವರ ಮಾತು ಮತ್ತು ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಮಮತಾ ಹೇಗೆ ತನ್ನ ನಂತರದ ಪೀಳಿಗೆಯನ್ನು ತಯಾರಿಸಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಅವರು ಬಗ್ಗೋದಿಲ್ಲ, ಹೆದರೋದಿಲ್ಲ, ಬಿಟ್ಟು ಕೊಡೋದಿಲ್ಲ. ದೀದಿಗೆ ದೀದಿಯೇ ಸಾಟಿ.